ನನಗೆ ಮದರ್ ಅರ್ತ್ ಆಗಲಿ ನಂಗೆ ಅಗ್ರಿಕಲ್ಚರ್ ಹಿಂಗೆ ಫಾರ್ಮ್ ಲ್ಯಾಂಡ್ ಸಿಗುತ್ತೆ ಅನ್ನೋದು ಐಡಿಯಾನೂ ಇರಲಿಲ್ಲ. ಫಸ್ಟ್ ಟೈಮ್ ಇಲ್ಲಿ ಬಂದು ತನ್ವೀರ್ ಅವರು ಅವರ ಬೇರೆಯವ್ರನ್ನ ಪಾಪ ತೋರಿಸ್ತಾ ಇದ್ರು. ಆಮೇಲೆ ಗಂಗಾಧರ್ ಆಗಲಿ ಚಂದ್ರಪ್ಪನವ್ರಾಗಲಿ ಫಸ್ಟ್ ನಾನು ಕಾಲ್ ಮಾಡಿ ಚಂದ್ರಪ್ಪ ಅವ್ರನ್ನ ಇಲ್ಲಿ ರೋಡು ಹೆಂಗೆ ಅಂತ. ಪಾಪ ಅವರು ಲಿಟ್ರಲಿ ಫ್ಯಾಮಿಲಿ ಮೆಂಬರ್ ಹಿಂಗೆ ಹೇಳ್ತಾರಲ್ಲ ಹಂಗೆ ಹೇಳಿದ್ರು. ಸರ್ ನಾನು ಫಸ್ಟ್ ಟೈಮ್ ಕಾಲ್ ಮಾಡಿದ್ದು, ಅಲ್ಲಿ ರೋಡ್ ಸರಿ ಇಲ್ಲ ಸರ್, ನಿಮ್ದು ಯಾವ ಕಾರು ನಿಮ್ಗೆ ಬರೋಕ್ಕಾಗುತ್ತಾ ಇಲ್ಲೋ, ಇಲ್ಲ ನಾನು ಕಾರ್ ಕೊಟ್ಟು ಕಳಿಸ್ತೀನಿ ಅಂತ. ಇಲ್ಲ ಸರ್ ಬರ್ತಾಯಿದ್ದೀವಿ ಅಂತ ಹೇಳಿದ್ರು. ಅದಾದಮೇಲೆ ಬಂದ ಮೇಲೆ ನನಗೆ ತುಂಬ ಫ್ರೆಂಡ್ಲಿ ಆಗಿತ್ತು. ನನಗೇನು ನಾನು ಯಾರೋ ಬೇರೆಯವನು ಒಳ್ಳೆ ಕಸ್ಟಮರ್ ಅಂತ ನಂಗೆ ಅನ್ನಿಸ್ಲಿಲ್ಲ. ನನಗೆ ಎಲ್ಲ ಥರನೂ ಯಾವ ಥರ ಅಗ್ರಿಕಲ್ಚರ್ ಬಗ್ಗೆ ಏನೋ ಆಸಕ್ತಿ ಇಲ್ದಿರೋನಿಗೂ ಆಸಕ್ತಿ ಹುಟ್ಟಿಸಿದ್ದು ಮದರ್ ಅರ್ತ್ ಅವರು. ಅಂದರೆ ಆ್ಯಕ್ಚುಲಿ ಆ್ಯಸ್ ಅ ಹಿಂದೂ ಆಗಲಿ ಯಾರಾಗಲಿ ಒಂದು ಟೈಮ್ ಆಸ್ಪಿಷಿಯಸ್ ಟೈಮ್ ಅಂತೀವಿ, ಆ ಆಸ್ಪಿಷಿಯಸ್ ಟೈಮಿಗೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ನನಗೇನು ಇವತ್ತಿನ ದಿನ ನಂಗೆ ಹಿಂಗೆ ಆಗುತ್ತೆ ಅಂದರೆ ಅವ್ರ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದಾರೆ. ಈಗ ಥರ್ಡ್ ಪರ್ಸನ್ ತಹಸೀಲ್ದಾರ್ ಇರ್ಬೋದು, ಇಲ್ಲ ಡಾಕ್ಯುಮೆಂಟ್ ಯಾರೋ ಒಬ್ರು ರೈಟ್ ಮಾಡಿ ಅದು ಬಿಟ್ಬಿಡಿ. ಅದು ಬಿಟ್ಟರೆ ನನಗೆ ಈ ಟೈಮಲ್ಲಿ ಒಂದು 15 ದಿನದಲ್ಲಿ ಬೇಕು ಅಂದರೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಆ ದಿನದಲ್ಲಿ ನನಗೆಲ್ಲ ಮಾಡಿಕೊಟ್ಟಿದ್ರು. ನಂಗೆ ಅದಕ್ಕೇನು ಪ್ರಾಬ್ಲಮ್ಮೇ ಅನಿಸ್ತಿಲ್ಲ. ಆಮೇಲೆ ಇದು ಪ್ಲಾಂಟೇಶನ್ ಪ್ಲಾಂಟೇಶನ್ ಮಾಡಿಸ್ತಿದ್ರೆ ಅದ್ರ ಬಗ್ಗೆ ಹೇಳಿ. ಪ್ಲಾಂಟೇಶನ್ ಮಾಡಿಸ್ತಾ ಇದ್ರೆ ಹೇಗೆ? ನನ್ನ ನಿಜವಾಗ್ಲೂ ಹೇಳಬೇಕು ಅಂದರೆ ಇದೆಲ್ಲ ಮದರ್ ಅರ್ತ್ ಅವರೇ ಕರೆಕ್ಟಾಗಿ ನಂಗೆ ಪ್ಲಾಂಟೇಶನ್ಗೆ ಹೆಲ್ಪ್ ಮಾಡಿದ್ದು ಅಂತ ಹೇಳ್ಬೇಕು. ಯಾಕಂದ್ರೆ ನಂಗೆ ಏನೂ ಗೊತ್ತಿರಲಿಲ್ಲ ಯಾವ ಥರ ಪ್ಲಾಂಟೇಶನ್ ಮಾಡೋದು, ಏನು ಪ್ಲ್ಯಾಂಟ್ಸ್ ಹಾಕಬೇಕು. ನನಗೆ ಒಂದೇ ಒಂದು ಏನಿದ್ದಿದ್ದು ಅಂದರೆ ಒಂದು ಸೈಡ್ ಇನ್ವೆಸ್ಟ್ಮೆಂಟ್ ಪರ್ಪಸ್. ಎಲ್ಲೋ ಹೋಗಿ ಒಂದು ರೆಸಿಡೆನ್ಷಿಯಲ್ ಸೈಟ್ ತೊಗೊಂಡ್ರೆ ನಾನು ಅದಕ್ಕೆ ಮರ ಗಿರ ಏನೂ ಹಾಕೋಕ್ಕಾಗಲ್ಲ, ಡೆಡ್ ಇನ್ವೆಸ್ಟ್ಮೆಂಟು. ಅದಾದಮೇಲೆ ನನಗೆ ಅಲ್ಲಿಂದ ಆದಾಯ ಏನೂ ಬರೋದು. ಆ ಒಂದೇ ಒಂದು ಕಾರಣಕ್ಕೆ ನಾನು ಇದನ್ನು ತೊಗೊಂಡು ಮಾಡಿದ್ದು. ಓಕೆ. ಆ ಪ್ಲಾಂಟೇಶನ್ ಅಷ್ಟೇ ಎಲ್ಲ ಚೆನ್ನಾಗಿ ಮಾಡಿಸಿದ್ದೀರಾ. ನನಗೆ ಏನೂ ಪ್ರಾಬ್ಲಮ್ ಅನ್ನಿಸ್ಲಿಲ್ಲ. ಹೇಳಿದ ಟೈಮಿಗೆ ಎಲ್ಲ ಆಯಿತು. ಲಾಸ್ಟಿಗೆ ವ್ಯೂವರ್ಸ್ಗೆ ಏನು ಹೇಳಬೇಕಂತ ಇಚ್ಛೆ ಪಡ್ತೀರ? ಕಣ್ಣು ಮುಚ್ಕೊಂಡು ಮದರ್ ಅರ್ತ್ ಅವ್ರದ್ದು ಈ ಸೈಟ್ ತೊಗೋಬೋದು. ಯಾಕಂದರೆ ಲೀಗಲಿ ಆಗಲಿ ಏನಾರ ಆಗಲಿ ಫ್ರೆಂಡ್ಲಿ ನೇಚರ್ ಆಗಲಿ ಆರಾಮಾಗಿ ತೊಗೋಬೋದು. ಏನೂ ಯೋಚನೆ ಮಾಡೋದಿಲ್ಲ. ಹಂಗಿದ್ರು ಎಲ್ಲರ ತೊಗೊಳ್ಳಿ, ಬೇಕಾ ವೆರಿಫೈ ಮಾಡಿಸ್ಕೊಳ್ಳಿ, ಏನು ಪ್ರಾಬ್ಲಮ್ ಬರೋದು. ಡಾಕ್ಯುಮೆಂಟರಿಂದ ಏನೇನೋ ಪ್ರಾಬ್ಲಮ್ ಬರೋದು. ಆಮೇಲೆ ಇಲ್ಲಿ ಇದು ಅಷ್ಟೇ, ಎಲ್ಲ ಥರದಲ್ಲೂ ಕೋಆಪ್ರೇಷನ್ ಎಲ್ಲ ಕೊಡ್ತಾ ಇದ್ದಾರೆ, ಎಲ್ಲ ಥರದಲ್ಲೂ ಕೋಆಪ್ರೇಷನ್. ಆಮೇಲೆ ತಮ್ಮದು ಅನ್ನೋ ರೀತಿ ನೋಡಿಕೊಂಡು ಅದರಲ್ಲಿ ಏನು ಉತ್ಪತ್ತಿ ಬರುತ್ತೆ ಅದನ್ನು ನಮ್ಮ ಜೊತೆನೇ ಹಂಚಿಕೊಂಡು ಎಲ್ಲ ಇದು ಮಾಡ್ತಾಯಿದ್ದಾರೆ. ಅದರಿಂದ ನಾನು ಅನ್ನೋದು ಮದರ್ ಅರ್ತ್ ಕಡೆಯಿಂದನೇ ಈ ತೋಡಿ ಅಂದ್ಬಿಟ್ಟು ಹೇಳ್ಬೋದು. ಲಾಸ್ಟ್ ನಂದೇನು ಇದು ಅಂದರೆ, ನಾನು ಬೇರೆ ಕಡೆ ಕೇಳಿದ್ದೀನಿ ಈ ಥರ ಫಾರ್ಮ್ ಲ್ಯಾಂಡ್ಸ್ ಬೇರೆ ಬೇರೆಯವ್ರು ಮಾಡ್ತಾರೆ. ಅವ್ರೇನು ಅಂದರೆ ನಿಮ್ಮದು ಪ್ಲ್ಯಾಂಟ್ಸು 70% ಸೈಟ್ ಓನರ್ಗೆ 30% ಅವ್ರಿಗೆ ಅಂತ ತೊಗೊತಾರೆ. ಅದೇ ಮದರ್ ಅರ್ತ್ ಅವರು ನನಗೆ ಫಸ್ಟಿಂದ ಹೇಳಿದ್ದೇ ಅದು, ಸರ್ 100% ಅಷ್ಟೇ ನಾವು ಮಿನಿಮಲ್ ಮೇಂಟೆನೆನ್ಸ್ ಚಾರ್ಜ್. ಮಿನಿಮಲ್ ಅಂದ್ರೂ ಇವಾಗಲೂ ಹೇಳ್ತೀನಿ, ನನಗೆ ಹೇಳಿದ ಪ್ರಕಾರ ಅವರು 6000 rupees ಪರ್ ಇಯರ್ ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ಆಗುತ್ತೆ ಅಂದರೆ ಆರಾಮಾಗಿ ಕೊಡ್ಬೋದು. ಇನ್ನೊಂದು ಸ್ವಲ್ಪ ಜಾಸ್ತಿ ಅದು ಆ ಟೈಮಲ್ಲಿ ಏನಾರ ಇಂಕ್ರಿಮೆಂಟ್ ಏನಾರು ಜಾಸ್ತಿ ಆದರೂ ಓಕೆ, ದಟ್ಸ್ ಅ ವೆರಿ ಇದು ಒಂದು ಮೇಡಮ್ ಒಂದು ಪಾಯಿಂಟ್ ಹೇಳಿಬಿಡಿ. ನೇಚರ್ ಫ್ರೆಂಡ್ಲಿ, ಸೊ ನೇಚರ್ ಲವರ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ನಮ್ಮ ಬ್ಯುಸಿ ಲೈಫಲ್ಲಿ ನಾವು ಬಂದು ಮೇಂಟೈನ್ ಮಾಡ್ತೀವಿ, ಫಾರ್ಮ್ ಮಾಡ್ತೀವಿ ಅನ್ನೋದು ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಇದು ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಆಗಿರೋದ್ರಿಂದ ಪ್ಲಸ್ ಓನರ್ಶಿಪ್ ಮತ್ತು ಮದರ್ ಅರ್ತ್ ಗ್ರೂಪ್ ಅವರು ಅಷ್ಟೇ ಅಕೌಂಟಬಿಲಿಟಿ ಓನರ್ಶಿಪ್ ತೋರಿಸ್ತಿರೋದ್ರಿಂದ ಸೊ ಎನಿಬಡಿ ಕ್ಯಾನ್ ಫೀಲ್ ವೆರಿ ಕಂಫರ್ಟ್. ಆ್ಯಂಡ್ ಮತ್ತು ನಮ್ಮ ಬ್ಯಾಂಗ್ಳೂರಲ್ಲಿರೋರಿಗಂತೂ ಈ ಪ್ಲೇಸ್ ಬಹಳ ಹತ್ರ ಅನಿಸುತ್ತೆ, ಅರೌಂಡ್ 50 kilometers ಅಷ್ಟೇ. ಸೊ ಬಂದರೆ ಯು ಕ್ಯಾನ್ ಎಂಜಾಯ್ ದ ನೇಚರ್. ಪ್ಲಸ್ ಇಲ್ಲಿ ನಮಗೆ ಹೊಸ ಫ್ರೆಂಡ್ಸ್ ಆದರು ಬೇರೆ ಬೇರೆ ಏರಿಯಾಯಿಂದ. ನಮ್ಮ ಹತ್ರದಲ್ಲೇ ನೇಬರ್ಸೇ ಇದ್ದಾರೆ, ಸೇಮ್ ನೇಚರ್ ಲವರ್ಸ್. ಬಟ್ ನಮಗೆ ಪರಿಚಯ ಇರಲಿಲ್ಲ, ಬಟ್ ಇಲ್ಲಿ ಬಂದಮೇಲೆ ಪರಿಚಯ ಆಯಿತು. ಸೊ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ ಇಫ್ ಯು ಆರ್ ನೇಚರ್ ಲವರ್. ಸೊ ಇದು ಬೆಟ್ಟದ ತಪ್ಪಲಲ್ಲೇ ಇದೆ. ಸೊ ದಟ್ ಈಸ್ ಒನ್ ಮೋರ್ ಅಡ್ವಾಂಟೇಜ್. ಸೊ ಯು ಕ್ಯಾನ್ ಜಸ್ಟ್ ಫ್ಯಾಮಿಲಿ ಜೊತೆ ಬಂದು ಜಸ್ಟ್ ಮಂಚ್ ಯುವರ್ ಸ್ನ್ಯಾಕ್ಸ್ ಆ್ಯಂಡ್ have your coffee, tea together. Awesome, you will really feel very awesome. Main agi support from Mother Earth is very important. So our support sikkirodrinda we are very happy. Okay, thank you. With Mother Earth managed farmland,